ಹೇ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 350 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ. ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ. ಆ್ಯಂಡ್ ಇನ್ ದ ಸೇಮ್ ಟೈಮ್ 350 ರುಪೀಸ್ ಅಲ್ಲಿ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 350 ರುಪೀಸ್ ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಅಂತ ಹೇಳ್ತಾ ದಿಸ್ ರೀಡಿಂಗ್ ಇಸ್ ಫಾರ್ ಯು ಗೈಸ್. ಯಾರಿಗೆ ಅಂತ ಅಂದ್ರೆ ಯಾರೆಲ್ಲ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇರ್ತೀರಾ, ಯಾರೆಲ್ಲ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಬ್ರೇಕಪ್ ಆಗಿದೆ ಅಂತ ಅಂದ್ರೆ ದಿಸ್ ರೀಲ್ ಇಸ್ ಫಾರ್ ಯು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ ನೀವಿಲ್ದೆ ಅವರ ಜೀವನ ಹೇಗಿದೆ, ನಿಮ್ಮ ಮಾಜಿ ಪ್ರೇಮಿಯ ಜೀವನ ಹೇಗಿದೆ, ನೀವಿಲ್ದೆ ಅವರ ಲೈಫ್ ಎಷ್ಟು ಮಟ್ಟಿಗೆ ಅವರು ಸಂತೋಷವಾಗಿದ್ದಾರೆ, ಖುಷಿಯಾಗಿದ್ದಾರೆ, ಅಥವಾ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ, ಪ್ರತಿಯೊಂದೂ ಕೂಡ ಅಪ್ಡೇಟ್ಸ್ ನಿಮಗೆ ಬೇಕು ಅಂತ ಅಂದ್ರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಅಂತ ನಾನು ಹೇಳ್ತೀನಿ. ಸೊ ಇದು ಎಕ್ಸ್ ಪರ್ಸನ್ ಬಗ್ಗೆ ಇರುತ್ತೆ ಅಂಡ್ ಅವರ ಜೀವನದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರ ಕರಿಯರ್ ಲೈಫ್ ಹೇಗಿದೆ, ಅವರ ಜೀವನ ಹೇಗಿದೆ, ಓವರ್ ಆಲ್ ಆ ಒಂದು ವ್ಯಕ್ತಿಯ ಮೈಂಡ್ ಸೆಟ್ ಹೇಗಿದೆ ನೀವಿಲ್ದೆ ಅನ್ನೋದು ಎಲ್ಲಾನು ಕೂಡ ಇದರಲ್ಲಿ ನೀವು ಕಂಡ್ಬಹುದು. ಓಕೆ, ಸೊ ಇವಾಗ ಸ್ಟಾರ್ಟ್ ಮಾಡೋಣ ವಿತೌಟ್ ಎನಿ ಕಟ್ಸ್. ಯಾಕಂತಂದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಓ ಮೇಡಮ್ ಎಲ್ಲ ಕಟ್ ಮಾಡ್ಕೊಂಡು ಬಂದು ಮಾತಾಡ್ತಾರೇನೋ ಅಂತ. ಸೊ ಇವಾಗ ನೋಡೋಣ. ಸೊ ಐ ಜಸ್ಟ್ ಗಾಟ್ ದಿಸ್ ಕಾರ್ಡ್ 4 ಆಫ್ ಪೆಂಟಿಕಲ್ಸ್. ಓಕೆ, ಅದು ಕೂಡ ತಗೋತೀನಿ. ಅಂಡ್ ನೈಟ್ ಆಫ್ ಕಪ್ಸ್ ಇದೆ, ಏಸ್ ಆಫ್ ವಾಂಡ್ಸ್ ಇದೆ, ಓ ಮೈ ಗಾಡ್, ಕ್ವೀನ್ ಆಫ್ ವಾಂಡ್ಸ್, 2 of swords, 8 of wands, death card ಇದೆ. ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಡೆತ್ ಕಾರ್ಡ್. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾರ, ಡೆತ್ ಕಾರ್ಡ್ ಇದೆ, 8 of wands ಇದೆ, 2 of swords ಇದೆ, ಅಂಡ್ ವಿ ಹ್ಯಾವ್ ಕ್ವೀನ್ ಆಫ್ ವಾಂಡ್ಸ್, ಏಸ್ ಆಫ್ ವಾಂಡ್ಸ್, ಓಕೆ, ಅಂಡ್ ನೈಟ್ ಆಫ್ ಕಪ್ಸ್ ಅಂಡ್ 4 of pentacles. ಸೊ ಇಷ್ಟು ಕಾರ್ಡ್ಸ್ ನಿಮಗಾಗಿ ಇದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಅವ್ರು ಹೇಗಿದ್ದಾರೆ ಅಂತ ಅಂದ್ರೆ ಡೆತ್ ಕಾರ್ಡ್ ಇದೆ. ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅವರ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ, ಟ್ರಾನ್ಸಿಷನ್ ಆಗ್ತಿದೆ. ಎಲ್ಲೊಂದ್ ಕಡೆ ಅವ್ರ ಲೈಫ್ ಅಲ್ಲಿ ಅವ್ರು ಏನೆಲ್ಲ ಕರ್ಮ ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ, ಅದೆಲ್ಲದೂ ಎಂಡ್ ಆಗಿ ದಿಸ್ ಪರ್ಸನ್ ಇಸ್ ಬಿಕಮಿಂಗ್ ಅನದರ್ ಬೆಟರ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಅಂದ್ರೆ ನಿಮ್ಗೆ ಏನೋ ಅವ್ರು ಚೀಟಿಂಗ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅದಕ್ಕೆ ಅವ್ರು ಕರ್ಮ ನೋಡಿದ್ದಾರೆ, ಕರ್ಮ ಅನುಭವಿಸಿದ್ದಾರೆ, ಪಶ್ಚಾತ್ತಾಪ ಆಗಿದೆ, ರಿಗ್ರೆಟ್ ಆಗಿದೆ. ಇವಾಗ ಅವರ ಜೀವನ ಕರ್ಮದಿಂದ ಆಚೆಗೆ ಬಂದು ಅವರ ಲೈಫ್ ಅಲ್ಲಿ ಅವರ ಜೀವನವನ್ನ ಕಟ್ಕೊಳ್ಳೋದಕ್ಕೆ ದೇವರು ಒಂದು ಹೊಸ ಅವಕಾಶನ ಸೃಷ್ಟಿ ಮಾಡ್ಕೊಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ಅವ್ರ ತಪ್ಪನ ಒಪ್ಕೊಂಡಾಗ ಅವ್ರಿಗೆ ಪಾಪ ಪ್ರಜ್ಞೆ ಎಲ್ಲ ಕಾಡಿ ಪಶ್ಚಾತ್ತಾಪ ಆದ್ಮೇಲೆ ದೇವರು ಅವ್ರಿಗೊಂದು ಲೆಕ್ಕ ಅಂತ ಕೊಡ್ತಾರೆ. ಓಕೆ, ನೀನ್ ಇವತ್ತು ಇಷ್ಟೆಲ್ಲ ನಿನ್ ಬುದ್ಧಿ ಕಲ್ತಿದ್ಯಾ, ಇನ್ನು ಮುಂದೆ ಆ ತಪ್ಪನ ಮಾಡದೆ ನಿನ್ ತಪ್ಪನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಒಳ್ಳೆ ಮನುಷ್ಯನಾಗಿ ಬದುಕು ಅನ್ನೋ ಒಂದು ಅವಕಾಶ ಕೊಡ್ತಾರೆ. ಆ ಒಂದು ಫೇಸ್ ಅಲ್ಲಿ ನಿಮ್ಮ ಮಾಜಿ ಪ್ರೇಮಿ ಇದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ನೋಡಿ, ಎವ್ರಿ ಟೈಮ್ ನೀವು ಅನ್ಕೋತಿರ್ಬೋದು, ಅವ್ನು ಖುಷಿ ಆಗಿದ್ದಾನೆ, ಇವ್ನು ಖುಷಿ ಆಗಿದ್ದಾಳೆ, ಅವಳು ಅಷ್ಟು ಫೋಟೋ ಹಾಕ್ತಾಳೆ, ಇಷ್ಟು ಫೋಟೋ ಹಾಕ್ತಾಳೆ, ಅವನ ಲೈಫಲ್ಲಿ ಏನ್ ಬಿಡು ಗುರು, ಈ ರೀತಿ ಎಲ್ಲ ಅನ್ಕೋತಿರ್ತೀವಿ. ಅವ್ರ ಲೈಫಲ್ಲಿ ಯಾವ ತರ ಏನ್ ಕಷ್ಟ ಇರುತ್ತೆ, ಅವ್ರ ಲೈಫಲ್ಲಿ ಅವ್ರೇನ್ ಫೇಸ್ ಮಾಡ್ತಿದ್ದಾರೆ ಅವರು ಮಾತ್ರ ಗೊತ್ತಿರುತ್ತೆ. ಯು ಕ್ಯಾನ್ ಜಡ್ಜ್ ಇದೆಲ್ಲ ಅವ್ರು ನಮ್ ಕಣ್ಣು ಕಾಣೆ ಇಲ್ಲ, ಅವ್ರೇನ್ ಕಷ್ಟ ನೋಡ್ತಿದ್ದಾರೆ ಅಂತ. ನೋಡಿ, ಎವ್ರಿ ಟೈಮ್ ಕರ್ಮ ನಮಗೆ ಕಾಣ್ಲೇಬೇಕಂತ ಏನೂ ಇರೋದಿಲ್ಲ. ಅವರ ಕಷ್ಟ ಅವ್ರಿಗಿರುತ್ತೆ, ನಮ್ ಕಷ್ಟ ನಮ್ಗಿರುತ್ತೆ, ನಿಮ್ ಕಷ್ಟ ನಿಮ್ಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಬಟ್ ಈ ಒಂದು ವ್ಯಕ್ತಿಯ ಎನರ್ಜೀಸ್ ಅಲ್ಲಿ ಯಾವ ತರ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ ಟು ಬಿ ವಿತ್ ಯು ಅನ್ನೋ ಒಂದು ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ 8 of wands ಇರೋದ್ರಿಂದ ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕು, ಮಾತಾಡ್ಬೇಕು, ಏನೇ ಆದ್ರೂ ಕೂಡ ನೀವು ಅವ್ರ ಲೈಫ್ ಅಲ್ಲಿ ಇರ್ಬೇಕು. ಅಂಡ್ ಒಂದು ಸಾರಿ ಕೇಳ್ಬಿಡೋಣ, ಒಂದು ಅಪಾಲಜಿ ಕೇಳ್ಬಿಡೋಣ. ಸೊ ಇವನ್ನ ಅಕ್ಸೆಪ್ಟ್ ಮಾಡ್ಕೋತಾರ. ಕೆಲವೊಂದ್ಸತಿ ಅವ್ರಿಗೆ ತುಂಬಾ ಭಯ ಆಗ್ತಾ ಇದೆ, ನನ್ನ ಜೀವನದಲ್ಲಿ ನಾನು ಇವ್ರನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಟ್ಟೆ, ಇವರು ನನ್ನ ಜೀವನದಲ್ಲಿ ಮತ್ತೆ ಯಾವತ್ತೂ ಸಿಗೋದಿಲ್ಲ. ಆಸ್ ಎ ವೆಲ್ ವಿಶರ್, ಆಸ್ ಎ ಒಂದು ಫ್ರೆಂಡ್ ಆಗಿ, ಒಂದು ಒಳ್ಳೆ ವೆಲ್ ವಿಶರ್ ಆಗಿ ಆದ್ರೂ ಅವರ ಜೀವನದಲ್ಲಿ ಇರಬೇಕು ಅನ್ನೋ ಒಂದು ಆಸೆ ಒಂದು ವ್ಯಕ್ತಿ ಇಟ್ಕೊಂಡಿದ್ದಾರೆ. ಸೊ ರಿಲೇಶನ್ಶಿಪ್ ಅಲ್ಲಿ ಸಿಗೋದು ಬೇಡ ಅಂತಾನೆ ಅವ್ರು ಅನ್ಕೋತಾರೆ. ಯಾಕಂತಂದ್ರೆ ನೋಡಿ, ಅವರ ಜೊತೆಗೆ ನೀವು ಇದ್ದಾಗ ಅವರು ನಿಮ್ಮನ್ನ ಯಾವ ತರ ನೋಡ್ಕೊಂಡಿದ್ದಾರೆ, ಎಷ್ಟು ಕೇರ್ಲೆಸ್ ಮಾಡಿದ್ದಾರೆ, ಎಷ್ಟು ಇಗ್ನೋರ್ ಮಾಡಿದ್ದಾರೆ, ಪ್ರತಿಯೊಂದೂ ಕೂಡ ಅವ್ರಿಗೆ ಗೊತ್ತಿದೆ. ನಾನು ಎಷ್ಟು ಕಷ್ಟ ಕೊಟ್ಟಿದ್ದೀನಿ ನನ್ನ ಪಾರ್ಟ್ನರ್ಗೆ ಅಂತ. ಸೊ ಅದೇ ನರಳಾಟ ಮತ್ತೆ ಕಂಟಿನ್ಯೂ ಆಗೋದು ಬೇಡ ಅನ್ನೋದೇ ಅವ್ರ ಆಸೆ.
ಸೊ ಅವ್ರು ಏನ್ ಅನ್ಕೋತಿದ್ದಾರೆ ಅಂದ್ರೆ ಇವಾಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅವರು ಬಂದು ಅವ್ರ ತಪ್ಪನ ಒಪ್ಕೊಳ್ಬೇಕು, ಸಾರಿ ಕೇಳ್ಬೇಕು, ಸಾರಿ ಕೇಳಿದ್ರೆ ಅದೊಂದು ಮನುಷ್ಯತ್ವ. ಸೊ ಹಾಗಾಗಿ ಒಂದ್ ವ್ಯಕ್ತಿ ತುಂಬಾನೇ ನೋವು ತಗೋತಿದ್ದಾರೆ. ದಿಸ್ ಪರ್ಸನ್ ಇಸ್ ಇನ್ ಅ ಡೀಪ್ ರಿಗ್ರೆಟ್ ಅಂಡ್ ಇನ್ ದ ಸೇಮ್ ಟೈಮ್ ತುಂಬಾನೇ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ. ನಿಮ್ ಜೊತೆಗೆ ಮಾತಾಡ್ಬೇಕು, ನಿಮ್ ಜೊತೆಗೆ ಇರ್ಬೇಕು, ಏನೇ ಆದ್ರೂ ಕೂಡ ನನ್ನ ವ್ಯಕ್ತಿ ನನ್ನ ಜೊತೆಗೆ ಫ್ರೆಂಡ್ ಆಗಿ ಇರ್ಬೇಕು, ಅಥವಾ ಒಂದು ಅವ್ರ ಕಷ್ಟ ಬಂದಾಗೆ ಅವ್ರ ಕಷ್ಟಕ್ಕೆ ನಾನು ರೆಸ್ಪಾನ್ಸ್ ಆಗ್ಬೇಕು. ಈ ರೀತಿಯ ಒಂದು ಡ್ರಾಸ್ಟಿಕಲ್ ಆಗಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ. ಯಾಕೆಂತಂದ್ರೆ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಎಲ್ಲೋ ಒಂದ್ ಕಡೆ ಈಗ ಆಲ್ರೆಡಿ ಅವರು ಅವ್ರ ಲೈಫ್ ಅಲ್ಲಿ ದೇರ್ ಈಸ್ ಅ ಪರ್ಸನ್. ನೋಡಿ, ಟೂ ಆಫ್ ಸೋರ್ಟ್ಸ್ ಇದೆ ಅಂಡ್ ಕ್ವೀನ್ ಆಫ್ ವಾಂಡ್ ಇದೆ. ಇವೆರಡು ಕಾರ್ಡ್ ಏನ್ ತೋರಿಸಿದೆ ಅಂದ್ರೆ ಆಲ್ರೆಡಿ ಇವರ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಈ ಕಡೆ ನೀವು ಕೂಡ ಇದ್ದೀರಾ. ಅವ್ರ ಮಧ್ಯದಲ್ಲಿ ಅವ್ರಿಗೆ ಯಾವ್ದೇ ರೀತಿ ಸ್ಟೆಪ್ ತಗೊಳ್ದೆ, ಏನು ಯೋಚನೆ ಮಾಡಕ್ ಆಗದೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಬ್ಲಾಂಕ್ ಅಲ್ಲಿ ಇದ್ದಾರೆ. ನೋಡಿ, ನೀವು ನೋಡ್ಬೋದು ಬ್ಲೈಂಡ್ ಫೋಲ್ಡ್ ಆಗಿದ್ದಾರೆ ಈ ಒಂದು ವ್ಯಕ್ತಿ ಈ ಒಂದು ಫೋಟೋದಲ್ಲಿ. ಅದೇ ರೀತಿ ಅವ್ರ ಲೈಫ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ದಿಸ್ ಪರ್ಸನ್ ಕ್ಯಾನ್ ನಾಟ್ ಬಿ ಟೇಕಿಂಗ್ ಎನಿ ಕೈಂಡ್ ಆಫ್ ಅ ಡಿಸಿಷನ್ ವೆನ್ ಇಟ್ ಕಮ್ಸ್ ಟು ಯು. ಸೊ ಕ್ವೀನ್ ಆಫ್ ವಾಂಡ್ಸ್ ಇದೆ. ಆಲ್ರೆಡಿ ಒಂದು ವ್ಯಕ್ತಿಯ ಜೀವನದಲ್ಲಿ ದೇರ್ ಈಸ್ ಅ ಡಾಮಿನೇಟೆಡ್ ಪರ್ಸನ್. ಅವರ ಫ್ಯಾಮಿಲಿನಲ್ಲಿ ಅವ್ರ ಮದರ್ ಇರ್ಬೋದು, ಸಿಸ್ಟರ್ ಇರ್ಬೋದು, ಬ್ರದರ್ಸ್ ಇರ್ಬೋದು. ಸೊ ಸಮ್ ತಡಪಾಡಿ ಸಿಚುಯೇಷನ್ ಮಧ್ಯೆ ಸಿಗಾಕೊಂಡು ಒಂದು ವ್ಯಕ್ತಿ ಒದ್ದಾಡ್ತಾ ಇದ್ದಾರೆ. ಸೊ ಆ ಕಡೆ ಅವರು ಬಿಡ್ತಾ ಇಲ್ಲ, ಈ ಕಡೆ ನಿಮ್ಮ ನೆನಪುಗಳು ಅವರಿಂದ ಮರೆ ಮಾರ್ಚಕ್ ಆಗ್ತಾ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ವಂಡ್ರಿಂಗ್ ನನ್ನ ಜೀವನ ಯಾಕೆ ಈ ತರ ಆಗೋಯ್ತು, ನಾನ್ ಯಾಕೆ ಈ ತರ ತಪ್ಪು ನಿರ್ಧಾರಗಳನ್ನ ತಗೊಂಡೆ, ನಾನ್ ಯಾಕೆ ಈ ತರ ಒಂದ್ ವ್ಯಕ್ತಿಗೆ ಮೋಸ ಮಾಡಿದೆ, ಚೀಟಿಂಗ್ ಮಾಡಿದೆ. ಇದ್ರ ಅಬ್ಸಲ್ಯೂಟ್ಲಿ ಒಂದ್ ವ್ಯಕ್ತಿ ನಿಮ್ಗೆ ಚೀಟಿಂಗ್ ಮಾಡಿರೋದು. ಯಾಕಂತಂದ್ರೆ ನೋಡಿ, ಒಂದ್ ವ್ಯಕ್ತಿ ಅವರವರ ಅಟ್ರಾಕ್ಷನ್ಗೆ, ಅವರವರ ಆಸೆಗಳಿಗೆ, ಅವರವರ ದುರಾಸೆಗಳಿಗೆ ನಿಮ್ಮನ್ನ ಅವರು ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಅವರು ಪ್ರಾಮಿಸ್ ಮಾಡಿದ್ರು ನಿನ್ನ ಜೊತೆ ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ ಅನ್ನೋ ಒಂದು ಫೇಕ್ ಪ್ರಾಮಿಸ್ನೆಸ್ ನ ಮಾಡಿ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾ ಹರ್ಟ್ ಮಾಡಿದ್ದಾರೆ. ಅವರು ನಿಮ್ಮನ್ನ ಬಿಡೋದಿಕ್ಕೆ ನಿಮ್ಮ ಮುಗ್ಧತೆಗಳನ್ನ ಬಳಸ್ಕೊಂಡು ನಿಮ್ಮನ್ನ ಮ್ಯಾನ್ಪ್ಲೇಟ್ ಮಾಡಿ ತುಂಬಾ ಸತಿ ಒಂದ್ ವ್ಯಕ್ತಿ ನಿಮ್ಮ ಜೀವನ ಜೊತೆ ಆಟ ಆಡಿದ್ದಾರೆ. ಸೊ ಅದೆಲ್ಲಾನು ನಿಮ್ಗೆ ಗೊತ್ತಿದೆ, ಆ ಒಂದ್ ವ್ಯಕ್ತಿ ಎಷ್ಟು ನನ್ನ ಬಿಡ್ಬೇಕಾದ್ರೆ ನನಗೆ ಅವರು ನೋವು ಕೊಟ್ಟಿದ್ದಾರೆ ಅಂತ. ಸೊ ಟಿಲ್ ನಾವು ನಿಮ್ಮ ಕಣ್ಣೀರಿಗೆಲ್ಲಾನು ಅವರು ಬೆಲೆ ತಂದಿದ್ದಾರೆ, ಬೆಲೆ ತರಲೇಬೇಕು. ಸೊ ಒಬ್ಬ ಮನುಷ್ಯನ ನಾವು ಬೈಯೋದ್ರಿಂದ ನಮ್ಗೆ ಏನು ಒಳ್ಳೇದಾಗಲ್ಲ, ಅದ್ರಿಂದ ಅವ್ರು ನರಳಾಡ್ತಾರಲ್ವಾ, ದಟ್ ಈಸ್ ದ ಕರ್ಮ ವಿ ಆರ್ ಟೇಕಿಂಗ್. ಯಾರೇ ಆಗಿರ್ಲಿ, ಒಂದು ಪ್ರಾಣಿಗೆ ನೀವು ಪ್ರಾಬ್ಲಮ್ ಮಾಡಿದ್ರು ಅಥವಾ ಅದರಿಂದ ನಿಮ್ಮಿಂದ ಅವ್ರು ಏನೋ ಒಂದು ಎಫೆಕ್ಟ್ ಆಗ್ತಿದೆ ಅಂತ ದಟ್ ಈಸ್ ಅ ಕರ್ಮ. ಸೊ ಕರ್ಮ ಪ್ರತಿ ಸತಿನೂ ಒಬ್ಬ ಮನುಷ್ಯ ಅಳ್ಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಅವನಿಂದ ನನ್ಗೆ ಈ ತರ ಆಗೋಯ್ತು ಅನ್ನೋ ಒಂದು ಜೀವ, ಅವನಿಂದ ನನ್ ಪ್ರಾಬ್ಲಮ್ ಆಗೋಯ್ತಲ್ಲ ಅಂತ ಏನೋ ಒಂದು ಜೀವ ಕೊರಗ್ತಿರುತ್ತೆ, ಅವಾಗ್ಲೇನೆ ದಟ್ ಯೂನಿವರ್ಸ್ ಇಸ್ ಟೇಕಿಂಗ್ ಅ ಚಾರ್ಜ್ ಆಫ್ ಯು. ಸೊ ನಿಮ್ ಕರ್ಮ ನಿಮ್ ಬೆನ್ನಿಂದನೇ ಇರುತ್ತೆ. ನೀವು ತಪ್ಪು ಮಾಡ್ತೀರಾ, ಒಳ್ಳೇದ್ ಮಾಡ್ತೀರಾ ಅನ್ನೋದೆಲ್ಲ ಲೆಕ್ಕ ಆಗ್ತಿರುತ್ತೆ. ಸೊ ಹಾಗಾಗಿ ಯು ಶುಡ್ ನೆವರ್ ಎವರ್ ಹಾರ್ಟ್ ಎನಿಬಡಿ. ನಿಮ್ಗೆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಕೆಟ್ಟದ್ ಮಾತಾಡಕ್ ಹೋಗ್ಬಿಡಿ. ಸೊ ಒಬ್ಬ ವ್ಯಕ್ತಿನ ಎಷ್ಟು ಮಟ್ಟಿಗೆ ಆಗ್ಬೇಕೋ ಅಷ್ಟು ಮಟ್ಟಿಗೆ ನಿಮಗೆ ತುಳಿದ್ಬಿಟ್ಟಿದ್ದಾರೆ ಆಲ್ರೆಡಿ ನಿಮ್ಮ ವ್ಯಕ್ತಿ. ಸೊ ಇವಾಗ ನೀವು ಮೇಲೆ ಬಂದಿದ್ದೀರಾ, ಯು ಹ್ಯಾವ್ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್ ಇನ್ ಯೋರ್ ಲೈಫ್. ಸೊ ಇವಾಗ ನೀವು ಒಂದು ಸ್ಥಾನದಲ್ಲಿ ಇದ್ದೀರಾ, ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ. ನೀವು ಯಾವುದೇ ಒಂದು ವ್ಯಕ್ತಿ ನಿಮ್ಮ ಮುಂದೆ ಬಂದ್ರು ನೀವು ಅಟ್ರಾಕ್ಟ್ ಆಗಲ್ಲ, ನೀವು ಡಿಸ್ಟ್ರಾಕ್ಟ್ ಆಗಲ್ಲ. ಯು ಹ್ಯಾವ್ ಬಿಕಮ್ ದಟ್ ಮಚ್ ಆಫ್ ಟ್ರೈನ್ಡ್ ಮೈಂಡ್. ನೀವು ಎಷ್ಟು ಮಟ್ಟಿಗೆ ನಿಮ್ಮ ಮೈಂಡ್ ಅನ್ನ ಟ್ರೈನ್ ಮಾಡಿದ್ರ ಅಂದ್ರೆ, ಯಾರು ಬರ್ಲಿ ಬಿಡ್ಲಿ ನನ್ನ ಜೀವನದಲ್ಲಿ ನಾನು ನಡೆಯೋದು ನನಗೆ ಗೊತ್ತಿದೆ, ಯಾರು ಹೆಲ್ಪ್ ತಗೊಂಡಿಲ್ಲ ಅಂತಂದ್ರೆ ನಾನು ಮುಂದೆ ಬರ್ತೀನಿ. ನಿಮ್ಗೆ ಈ ರೀತಿ ಒಂದು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಇಂದನೇ ಮೇ ಬಿ ನೀವು ಇಷ್ಟು ಜೀವನವನ್ನ ತಳ್ಕೊಂಡು ಬಂದಿದ್ದೀರಿ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ನೀವಿಲ್ದ ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿಲ್ಲ. ದಿಸ್ ಪರ್ಸನ್ ಇಸ್ ಟೇಕಿಂಗ್ ಇಸ್ ಆಲ್ ದೇರ್ ಕರ್ಮ. ಅವ್ರ ಲೈಫಲ್ಲಿ ಅವ್ರು ಏನ್ ಅನ್ಭವಿಸ್ಬೇಕು ಅದು ಅನ್ಭವಿಸ್ತಾ ಇದಾರೆ. ಅವ್ರ ಜೀವನದಲ್ಲಿ ನೀವ್ ಅನ್ಕೊಂಡಂಗೆ ಅವ್ರೇನ್ ಸುಖವಾಗಿಲ್ಲ. ಅವರು ಹಾಕೋತಿರ್ಬೋದು, ಅಥವಾ ನೋಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತೀವಿ, ಇವಾಗ ನಾನು ದುಃಖದಲ್ಲಿ ಇದ್ದೀನಿ, ನಾನು ದುಃಖನ ತೋರ್ಸಕ್ ನನಗೆ ವ್ಯಕ್ತಿಗಳಿಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಐ ವಿಲ್ ಪೋಸ್ಟ್ ಗುಡ್ ಮೆಮೊರೀಸ್, ಗುಡ್ ಫೋಟೋಸ್. ದಟ್ ಈಸ್ ಡಸಂಟ್ ಮೀನ್ ದಟ್ ಐ ಆಮ್ ಹ್ಯಾಪಿ ಇನ್ ಮೈ ಲೈಫ್. ಸೊ ಅದೇ ರೀತಿ ಸೊ ಪ್ರತಿಯೊಂದು ಜನ್ಮದಲ್ಲೂ ಪ್ರತಿಯೊಂದು ವ್ಯಕ್ತಿಯಲ್ಲೂ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಕಷ್ಟಗಳಿರುತ್ತೆ, ಕರ್ಮ ಮಾಡಿರ್ತಾರೆ. ಕರ್ಮ ನೋಡಿ, ಮನುಷ್ಯ ಹುಟ್ಟಿರೋದೇ ಕರ್ಮ ಮಾಡೋದಕ್ಕೆ. ಇಟ್ ಡಸಂಟ್ ಮೀನ್ ಬ್ಯಾಡ್ ಆಲ್ವೇಸ್, ಇಟ್ಸ್ ಗುಡ್ ಅಂಡ್ ಬ್ಯಾಡ್. ನೀವೇನೋ ಒಂದು ಮಾಡಿರ್ತೀರ, ಅದಕ್ಕೆ ನೀವು ಮತ್ತೆ ವಾಪಸ್ ಬರ್ತಾನೆ ಇರುತ್ತೆ ನಿಮಗೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅನ್ನೋದು ಈ ರೀಡಿಂಗ್ ಮುಖಾಂತರ ನಿಮಗೆ ಗೊತ್ತಿರ್ಬೋದು. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಬ್ರೇಕ್ಅಪ್ಸ್ ಅಂಡ್ ದ ಸೇಮ್ ಟೈಮ್ ಎಲ್ಲಾ ರೀತಿಯ ಕರ್ಮಗಳು ಅವ್ರ ಜೀವನದಲ್ಲಿ ಅವ್ರು ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ. ಮೆಂಟಲಿ ದಿಸ್ ಪರ್ಸನ್ ಬಿಕಮ್ ವೆರಿ ಡಿಪ್ರೆಸ್ಡ್.
ಸೊ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ, ಹರ್ಟ್ ಅಲ್ಲಿ ಇದ್ದಾರೆ. ಸೊ ಅದೆಲ್ಲಾನು ಕೂಡ ಯಾರ ಹತ್ರನೂ ತೋರಿಸ್ಕೊಳ್ದೆ ಅವ್ರ ಮುಂದೆ ಜೀವನದಲ್ಲಿ ಕಷ್ಟ ಇದೆ ಅಂತಾನು ಯಾರಿಗೂ ಹೇಳ್ಕೊಳ್ದೆ ಅವ್ರ ಮೈಂಡ್ ಅಲ್ಲಿ ಆ ರೀತಿ ಒಂದು ಮ್ಯಾನ್ಪ್ಲೇಟ್ ಮಾಡ್ತಿದ್ರೆ ಎಲ್ಲರಿಗೂ. ಅದು ಬಿಟ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.